ಆತ್ಮೀಯ ಸ್ನೇಹಿತರು, ಚಾಮರಾಜಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಆದಂಥ ಡಾಕ್ಟರ್ ಪ್ರಕಾಶ್ ಅವರೇ, ಆತ್ಮೀಯ ಸ್ನೇಹಿತರು, ಹಿರಿಯ ವಕೀಲರು ಆದಂಥ ಶ್ರೀನಿವಾಸ ರೆಡ್ಡಿ ಅವರೇ, KP ಟ್ರಾವೆಲ್ಸ್ನ ಮುಖ್ಯಸ್ಥರಾದ ಪ್ರಭಾಕರ್ ಅವರೇ, ಬಹಳ ಜನ ಇದ್ದಾರೆ. ದಯವಿಟ್ಟು ಕ್ಷಮಿಸಿ, ಸಮಯ ಜಾಸ್ತಿ ತಗೊಳ್ಳೋದು ಬೇಡ. ಎಲ್ಲ ಅಧ್ಯಕ್ಷರೇ ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಒಬ್ಬೇ ಒಬ್ಬರು ನಮ್ಮ ಹೆಣ್ಮಗು ಇದ್ದಾರೆ, ಲಕ್ಷ್ಮೀ ಪ್ರಿಯರವರೇ, ಎಲ್ಲ ಆತ್ಮೀಯ ಕಾರ್ಯದರ್ಶಿ ಮಿತ್ರರೇ, ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಈ ದಿನ ಮುಖ್ಯವಾಗಿ ಕಾರ್ಯಕ್ರಮ ಏನು ಅಂತಂದ್ರೆ, ಕೇಂದ್ರ ಸರ್ಕಾರದಿಂದ NPTED ಸ್ಕೀಮ್ನಲ್ಲಿ ಬಂದಿರತಕ್ಕಂಥ ಪರಿಕರಗಳನ್ನ, ಕಂಪ್ಯೂಟರ್ಗಳನ್ನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹಾಗೇನೆ ಏನು ನಮ್ಮ ಈ ಸೆಮೆನನ್ನ ಕೊಡ್ತಕ್ಕಂಥ ನಮ್ಮ ಇವರಿಗೆ ಜರ್ಕಿ ವರ್ಕರ್ಸ್ಗೆ ಜರ್ಕಿನ್ ಅನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ಹಾಗೂ ಇನ್ನೊಂದು ಕಾರ್ಯಕ್ರಮ AMC ಇವನ್ನ ಕೊಡ್ತಾ ಇರ್ತಕ್ಕಂಥ 3 ಕಾರ್ಯಕ್ರಮಗಳನ್ನ ಸಮ್ಮಿಲನ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದ್ದೀವಿ. ನೀವೆಲ್ಲರೂ ಆಗಮಿಸಿರುವ ಈ ಒಂದು ವಿಚಾರಕ್ಕೋಸ್ಕರ ನಮ್ಮ ಬಾಬು ಅವರು ಪಾಪ ಹೋಗ್ತಾ ಇದ್ರು, ಇಲ್ಲ ಇರಬೇಕು ಅಂತ ಹೇಳಿದ್ರೆ ನಮ್ಮ ಬಾಬು ಅವರು, ಮತ್ತೆ ಎಲ್ಲ ಒಂದು ಡೆಕ್ಕನ್ ಬಾಬು ಅವರು, ಎಲ್ಲ ಸ್ನೇಹಿತರು ಬಹಳ ಜನ ಬಂದಿದ್ದಾರೆ. ಎಲ್ಲ ಅಧ್ಯಕ್ಷರು, ನಮ್ಮ ಒಂದು ಪಕ್ಷದ ಹಿರಿಮೆ ಏನು ಅಂತಂದ್ರೆ ಬಹಳಷ್ಟು ಜನ ಎಲ್ಲ ನಮ್ಮ ಇವರೆಲ್ಲ ಅಧ್ಯಕ್ಷರಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಈ ಒಂದು NPTED ಸ್ಕೀಮ್, ನ್ಯಾಷನಲ್ ಪ್ರಾಜೆಕ್ಟ್ ಫಾರ್ ಡೈರಿ ಡೆವಲಪ್ಮೆಂಟ್ ಅಂತ, ಈ ಒಂದು ಸ್ಕೀಮ್ನಲ್ಲಿ ಕೇಂದ್ರ ಸರ್ಕಾರ ತಮ್ಮ ಅನುದಾನವನ್ನು ನೀಡಿ, ಆ ಅನುದಾನಕ್ಕೆ ನಮ್ಮ ಒಕ್ಕೂಟದ ಅನುದಾನವನ್ನು ಸೇರಿಸಿ, ಇದರಲ್ಲಿ ಒಕ್ಕೂಟದ ಅನುದಾನ ಕೂಡ ಸೇರಿದೆ. ಅರ್ಧ ಒಕ್ಕೂಟದ್ದು, ಅರ್ಧ ಇವ್ರದ್ದು ಮತ್ತು ಫಲಾನುಭವಿದು, ಈ 3 ಸಮ್ಮಿಲನದೊಂದಿಗೆ ಒಳ್ಳೆಯ ಪರಿಕರಗಳನ್ನ ನಾವು ಸಂಘಗಳಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಬಂಧುಗಳೇ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಂದಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 12 ಲಕ್ಷ ಲೀಟರನ್ನ ನಾವು ಪ್ರತಿದಿನ ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಹಾಗೇನೆ ತದನಂತರ ರೀಸೆಂಟ್ ಆಗಿ 1 ವರ್ಷದ ಹಿಂದೆ ಕೋಲಾರ ಒಕ್ಕೂಟ ಬೇರೆ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಆಗಿದೆ. ಈಚೆಗೆ ಚುನಾವಣೆ ನಡೆದು 2 ಸಂಸ್ಥೆಗಳು ಕೂಡ ಕಾರ್ಯಾರಂಭ ಮಾಡಿರೋದು ನಮಗೆಲ್ಲ ಗೊತ್ತಿರುವಂತ ವಿಚಾರ. ಒಟ್ಟಾಗಿದ್ದಂಥ ಸಂದರ್ಭದಲ್ಲಿ 12 ಲಕ್ಷ ಲೀಟರ್ನ ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಈಗ ಕೋಲಾರ ಹಾಲು ಒಕ್ಕೂಟ ಸುಮಾರು 7 ಲಕ್ಷ ಲೀಟರನ್ನ ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಬಂಧುಗಳೇ, ಕೋಲಾರ ಹಾಲು ಒಕ್ಕೂಟ 1987ರಲ್ಲಿ ಕೇವಲ 1 ಲಕ್ಷ ಲೀಟರಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಕೂಡ ಸೇರಿತ್ತು ಅವಾಗ. ಆ ಒಂದು ಸಂದರ್ಭದಲ್ಲಿ ಕೇವಲ 1 ಲಕ್ಷ ಲೀಟರ್ ಹಾಲಿನಿಂದ ಪ್ರಾರಂಭವಾದಂಥ ಸಂಸ್ಥೆ ಈ 2 ಸಂಸ್ಥೆಗಳಾಗಿ 12 ಲಕ್ಷ ಲೀಟರ್ಗಿಂತ ಜಾಸ್ತಿ ಹಾಲನ್ನು ನಾವು ಶೇಖರಣೆ ಮಾಡ್ತಾ ಇದ್ದೀವಿ. ನಮ್ಮ ಕೋಲಾರ ಹಾಲು ಒಕ್ಕೂಟ ಕೂಡ ಗುಣಮಟ್ಟದಲ್ಲಿ ಅತ್ಯುನ್ನತ ಸ್ಥಾನವನ್ನ ನಾವು ಪಡಬೇಕು ಅಂತೇಳಿ ನಾವು ಗುಣಮಟ್ಟದ ಕಡೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಈಗ ಕೊಡ್ತಾ ಇದ್ದೀವಿ. ಹಾಗೇನೆ ಜೊತೆಗೆ ಗ್ರಾಹಕರಿಗೂ ಕೂಡ, ಯಾರು ನಮ್ಮ ಪದಾರ್ಥಗಳನ್ನ ಕೊಂಡ್ಕೊಳ್ತಾರೋ ಅವ್ರಿಗೂ ಕೂಡ ಅತ್ಯುನ್ನತವಾದಂತ, ಉತ್ಕೃಷ್ಟವಾದಂತ ಈ ಒಂದು ಹಾಲನ್ನು ನೀಡೋದು, ಜೊತೆಗೆ ಹಾಲಿನ ಪದಾರ್ಥಗಳನ್ನು ನೀಡೋದ್ರ ಬಗ್ಗೆ ಕೂಡ ಬಹಳಷ್ಟು ಗಮನ ಹರಿಸ್ತಾ ಇದ್ದೀವಿ. ಬಂಧುಗಳೇ, ಏನು ಕೋಲಾರ ಹಾಲು ಒಕ್ಕೂಟ ಸುಮಾರು 30-32 ವರ್ಷಗಳಷ್ಟು ಹಳೆಯದಾದ ಒಕ್ಕೂಟ. ಅನೇಕ ಪದಾರ್ಥಗಳೆಲ್ಲ, ಅನೇಕ ಮಿಷನರೀಸ್ ಎಲ್ಲ ತುಕ್ಕಿಡಿದು ಹೋಗುವಂತ ಒಂದು ಪರಿಸ್ಥಿತಿ ಇತ್ತು.
ಅದರಲ್ಲೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಹೋದ ಆಡಳಿತ ಮಂಡಳಿನಲ್ಲಿ ನಿರ್ಧಾರ ತಗೊಂಡು ನಮ್ಮ ಅಧ್ಯಕ್ಷರಾದಂಥ ನಂಜೇಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಕೂಡ ಸುಮಾರು 250-300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಮಿಷನರಿಯನ್ನ ತರುವಂತ ಒಂದು ಕಾರ್ಯಕ್ರಮನ ಮಾಡಿದ್ವಿ. ಜೊತೆಗೆ ಸುಸಜ್ಜಿತವಾದಂತ ಒಂದು ಆಟೋಮೇಷನ್ ಅಂದ್ರೆ ಆಟೋಮೆಟಿಕ್ ಆಗಿ ಹಾಲನ್ನ ಬರ್ತಕ್ಕಂಥದ್ದು ಆಟೋಮೆಟಿಕ್ ಆಗಿ ಎಲ್ಲ ತಯಾರು ಮಾಡ್ತಾ ಇರ್ತಕ್ಕಂಥದ್ದನ್ನ ಹೊಸ ಡೈರಿಯನ್ನ ಇನ್ನೇನು 2-3 ತಿಂಗಳಲ್ಲಿ ಪ್ರಾರಂಭ ಮಾಡತಕ್ಕಂಥ ಒಂದು ಇದನ್ನ ನೀವೆಲ್ಲರೂ ಕೂಡ ಗಮನಿಸ್ತೀರಿ. ಬಂಧುಗಳೇ, ಈ ಕಾಮಾಲೆ ಕಣ್ಣಿಗೆ ಎಲ್ಲ ಹಳದಿಯಾಗಿ ಕಾಣುತ್ತಂತೆ. ಕಾಮಾಲೆ ಕಣ್ಣಿಗೆ ಕಾಮಲಕ್ಷ್ಮಣನಿಗೆ ಅಂತ ಪಸರು ಕಲ್ಪಡಿಸ್ತಂತ. ಹಾಗೆ ಇದರ ಬಗ್ಗೆ ಏನು ಡೆವಲಪ್ಮೆಂಟಲ್ ಕಾರ್ಯಕ್ರಮ ಹಾಕೊಂಡಿದೀವೋ ಅದ್ರ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ತಾರೆ. ಆದ್ರೆ ಇವತ್ತು ಅದು ಪ್ರಾರಂಭವಾದ ನಂತರ ಅದರ ಬೆನಿಫಿಟ್ ಹೋಗ್ತಕ್ಕಂಥದ್ದು ರೈತರಿಗೆ. ಉದಾಹರಣೆಗೆ ಸೋಲಾರ್ ಅಂತ ಒಂದು ಪ್ರಾಜೆಕ್ಟ್ ಅನ್ನ ಲಾಸ್ಟ್ ಟೈಮ್ ಮಾಡಿದೀವಿ. ಆ ಒಂದು ಪ್ರಾಜೆಕ್ಟ್ ಇಂದ 80 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಉಳಿತಾ ಇದೆ. ಹಾಗೇನೆ ಅದಲ್ಲದೆ ಇನ್ನೂ 2 ಲಕ್ಷ ಯೂನಿಟ್ 3 ಲಕ್ಷ ಯೂನಿಟ್ ಮತ್ತೆ ಉಳಿತಾ ಇದೆ. ಈ 3 ಲಕ್ಷ ಯೂನಿಟ್ ಅಲ್ಲಿ ಕೂಡ ಪ್ರತಿ BMCಗೆ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ರೂಪಿಸಿದೀವಿ. BMC ಅವರು ಮುಂದಕ್ಕೆ ಏನು ವಿದ್ಯುತ್ ಇದನ್ನ ಕಟ್ಟದಾಗೆ ನಾವೆಲ್ಲ ಪ್ಲಾನ್ ಮಾಡಿ ಅದನ್ನ ಮಾಡಿದೀವಿ ಆಡಳಿತ ಮಂಡಳಿನಲ್ಲಿ. ಹಾಗೇನೆ ಕಾರ್ರುಗೇಟೆಡ್ ಬಾಕ್ಸಸ್ ಅಂತ ಅದು ಟೆಂಡರ್ ಇಲ್ಲದೆ ಹೋಗ್ತಾ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಟೆಂಡರ್ ಮಾಡಿಸಿ ಸುಮಾರು 70-80 ಲಕ್ಷ ರೂಪಾಯಿ ಉಳಿಯೋಂಗ ಈ ಆಡಳಿತ ಮಂಡಳಿ ಮಾಡಿದೆ. ಒಟ್ಟಾರೆ ಒಂದು ತಿಂಗಳಿಗೆ 1,40 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಉಳಿಯೋ ರೀತಿ ಇವತ್ತು ಕಾರ್ಯಕ್ರಮ ಹಾಕೊಂಡು ಮಾಡಿದೀವಿ. ಆದ್ರೆ ಏನೋ ಆಗೋಗಿದೆ ಅಂತ ಕೆಲವರು ಬೊಂಬಳ ಮಜಾಯಿಸ್ತಾ ಇರ್ತಾರೆ. ಇವ್ರಿಗೇನು ಅಂದ್ರೆ ರಾಜಕೀಯ ದ್ವೇಷ. ಇವರಲ್ಲಿ ಕೆಲವರಲ್ಲಿ ರಾಜಕೀಯ ದ್ವೇಷ ಇಟ್ಕೊಂಡು ಅದನ್ನ ಸಂಸ್ಥೆ ಮೇಲೆ ತೋರಿಸಿದ್ರೆ ಸಂಸ್ಥೆಗೆ ಧಕ್ಕೆ ಆಗುವಂತ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಇವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಚಾರ ಸಂಸ್ಥೆಗೆ ಧಕ್ಕೆ ಬರುವಂತದ್ದು. ನಾಳೆ ದಿವಸ ಈ ಸಂಸ್ಥೆ ಇದ್ರೆ ಲಕ್ಷಾಂತರ ಜನರು ರೈತರು ಉಳಿತಾರೆ. ಈ ಸಂಸ್ಥೆ ಏನಾದ್ರೂ ಹಾಳಾದ್ರೆ ಲಕ್ಷಾಂತರ ರೈತರು ಹಾಳಾಗ್ತಾರೆ. ಯೋಚನೆ ಮಾಡ್ಕೊಳ್ಳಿ. ಆದ್ರೆ ಸುಮ್ಮನೆ ಪ್ರಚಾರ ಗಿಟ್ಟಿಸ್ಕೊಳ್ಳೋದಿಕ್ಕೆ ಅಲ್ಲಿ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋದು. ಮೊನ್ನೆ ಒಂದು ಘಟನೆ ನಡೆದಿದೆ. ಏನು ಅಂದ್ರೆ ನಿಮ್ಗೆ ನಮ್ಮ ಹೆಂಗಸರಿಗೆಲ್ಲ ಗೊತ್ತು, ತುಪ್ಪ ಮಾಡ್ಬೇಕಾದ್ರೆ ತುಪ್ಪ ಮಾಡಿ ಸೋಲ್ಸೋವಾಗ ಗಸಿ ಬರುತ್ತೆ. ಆ ಗಸಿನೆಲ್ಲ ಎತ್ತಿ ಪಕ್ಕಕ್ಕೆ ಹಾಕಿ ಅದನ್ನ ಡಿಸ್ಪೋಸ್ ಮಾಡ್ತಾರೆ. ಅದಕ್ಕೆ ಯಾವನು ಒಬ್ಬನು ತರ್ಲೆ ಆ ಫೋಟೋ ಹಿಡಿದ್ಬಿಟ್ಟು ತುಪ್ಪನೆಲ್ಲ ಚೆಲ್ಬಿಟ್ಟಿದ್ದಾರೆ. ಇದು ಉತ್ಪ್ರೇಕ್ಷೆ. ತುಪ್ಪನ ಯಾರಾದ್ರೂ ಅಲ್ಲಿ ಚೆಲ್ಲಕ್ಕಾಗುತ್ತಾ? ಆ ಒಂದು ಘಟನೆನ ದೊಡ್ಡದಾಗಿ ಪ್ರತಿಬಿಂಬಿಸಿ ಪತ್ರಿಕೆಗಳಲ್ಲಿ ಬರೋ ರೀತಿ ಮಾಡ್ತಾರೆ. ಇವರೆಲ್ಲಾನು ಒಕ್ಕೂಟದ ವಿರೋಧಿಗಳು. ಒಕ್ಕೂಟದಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ, ಪ್ರತಿ ವರ್ಷ ಕೂಡ ಹಾಲ್ ರೇಟನ್ನ ಕಡಿಮೆ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ಹೋದ ವರ್ಷದಿಂದ ನಾವು ಆಡಳಿತ ಮಂಡಳಿ ಲಾಸ್ಟ್ ಟೈಮ್ ಇದ್ದಿದ್ರಿಂದ ಈಗ ಆಡಳಿತ ಮಂಡಳಿ ಇರೋವರೆಗೂ ಒಂದೇ ಒಂದು ಪೈಸಾ ಕೂಡ ರೈತರ ಹಾಲಿನ ದರನ ಕಡಿಮೆ ಮಾಡಲಿಲ್ಲ. 14 ಕೋಟಿ ನಷ್ಟ ಆಯ್ತು. ಸುಮಾರು 18 ಕೋಟಿ ನಷ್ಟ ಆಯ್ತು. 14-18 ಕೋಟಿ ನಷ್ಟ ಇದ್ರು ಕೂಡ ಯಾವತ್ತೂ ಕೂಡ ರೈತರ ದರವನ್ನ ನಾವು ತಗ್ಸಕ್ ಹೋಗ್ಲಿಲ್ಲ. ಎಲ್ಲಾನು ಬಿಗಿ ಮಾಡಿದ್ವಿ. ಹೊಸ ಆಡಳಿತ ಮಂಡಳಿ ಹೋದ್ಮೇಲೆ ಎಲ್ಲ ಕಡೆ ಬಿಗಿ ಮಾಡಿದ್ವಿ. ಅಧ್ಯಕ್ಷರು ಕೂಡ ನಮ್ಗೆ ಸ್ಪಂದಿಸಿ ಏನು 14 ಕೋಟಿ ನಷ್ಟ ಇತ್ತು, 18 ಆಮೇಲೆ 18 ಆಯ್ತು, 14 ಆಯ್ತು, 14 ಕೋಟಿ 18 ಕೋಟಿ ನಷ್ಟ ಆಯ್ತು. ಈಗ ಲಾಭಕ್ಕೆ ಬಂದಿದ್ದೀವಿ. ಇನ್ನು 2 ತಿಂಗಳಲ್ಲಿ 9 ಕೋಟಿ ಲಾಭ ಮಾಡ್ತೀವಿ. ಬಹುಶಃ ನಿಮ್ಗೆ ಗೊತ್ತಿದೆಯೋ ಇಲ್ವೋ, 2-3 ವರ್ಷದಿಂದ
ನಾವು ಹಾಲು ಕರೆಯೋ ಮಿಷಿನು, ಚಾಪ್ ಕಟ್ರಸು ಮತ್ತೆ ಮ್ಯಾಟ್ಗಳು ಯಾವುದು ಕೊಡಕ್ಕಾಗಿರ್ಲಿಲ್ಲ ಈ ಲಾಸ್ ಅಲ್ಲಿ ಇದ್ದಿದ್ರಿಂದ. ಈಗ ನಾವು ಮತ್ತೆ ಟೆಂಡರ್ ಮಾಡ್ತಾ ಇದ್ದೀವಿ. ಟೆಂಡರ್ ಪ್ರಾರಂಭ ಆಗಿದೆ. ಹತ್ತಿರದಲ್ಲೇ ಮ್ಯಾಟ್ಗಳನ್ನ ಕೊಡ್ತೀವಿ, ಮತ್ತೆ ಹಾಲು ಕರೆಯೋ ಮಿಷನ್ ಕೊಡ್ತೀವಿ, ಚಾಪ್ ಕಟರ್ಸ್ ಅನ್ನು ಕೂಡ ಹತ್ತಿರದಲ್ಲೇ ಕೊಡೋದಂತ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಸುಮಾರು 7-8 ಕೋಟಿ ರೂಪಾಯಿ ಮೇಲೆ ಖರ್ಚಾಗ್ತದೆ. ಆದ್ರೆ ಅದೆಲ್ಲ ಕೂಡ ರೈತರ ಒಂದು ಹಾಲನ್ನ ಸಂಸ್ಕರಿಸಿ ನಾವು ಮಾರಾಟ ಮಾಡಿರ್ತಕ್ಕಂಥ ಒಂದು ಹಣದಿಂದ ನಾವು ನಿಮಗೇನೆ ಆ ಹಣನ ನಿಮಗೆ ಮತ್ತೆ ವಾಪಸ್ಸು 50% ಸಬ್ಸಿಡಿನಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನೆಲ್ಲ ಗಮನಿಸ್ಬೇಕು ತಾವು. ಯಾಕೆಂತಂದ್ರೆ ಕೆಲವ್ರಿಗೆ ಬೇರೆ ಏನು ಕೆಲಸ ಇಲ್ಲ, ಹಾಲು ಒಕ್ಕೂಟ ಅಂದ್ರೆ ಅಲ್ಲೇನೋ ಆಗೋಗಿದೆ ಅಂತ. ಈ ಸರ್ಕಾರದಲ್ಲಿ ಬೋವಿ ನಿಗಮದಲ್ಲಿ ಹಗರಣ, ವಾಲ್ಮೀಕಿ ನಿಗಮದಲ್ಲಿ ಹಗರಣ, ಯಾರು ಲಿಕ್ಕರ್ ಅಂದ್ರೆ ಬಾಟ್ಲು ಸಾರಾಯಿ ಮಂದು, ಆ ಮಂದಿನಲ್ಲಿ ಹಗರಣ. ಯಾವುದ್ರಲ್ಲಿ ಹಗರಣ ಇಲ್ಲ ಸ್ವಾಮಿ ಈ ಸರ್ಕಾರದಲ್ಲಿ. ಅಂತದು ನಾವು ಕರೆಕ್ಟ್ ಆಗಿ ಎಲ್ಲ ಮಾಡಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಸುಮ್ಮನೆ ಬೆಟ್ಟು ತೋರಿಸ್ತಾರೆ. ನೋಡಿ ಡೈರಿನಲ್ಲಿ ಏನೋ ಆಗೋಗಿದೆ. ನಾವೆಲ್ಲ ಕೋಲಾರಕ್ಕೆ ಹೋದ್ರೆ ನೋಡ್ಬೋದು, ಎಡಗಡೆನೆ ಒಳ್ಳೆ ಸುಸಜ್ಜಿತವಾದಂತ ಡೈರಿ, ಪೂರ್ತಿ ಆಟೋಮೇಶನ್. ಅಲ್ಲಿ ಕೆಲಸಗಾರರೇ ಇರೋದಿಲ್ಲ, ಕಂಪ್ಯೂಟರ್ ಹತ್ರ ಕೂತ್ಕೊಂಡಿರ್ತಾರೆ. ಅವರು ಕೂತ್ಕೊಂಡು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹಾಲು ಬಂದು ಪ್ಯಾಕ್ ಆಗಿ ಹೋಗ್ತಾ ಇರ್ತದೆ. ಏನು ಕಂಟಾಮಿನೇಷನ್ ಆಗಲ್ಲ, ಏನು ಕೆಡಲ್ಲ. ಇಂಥ ಒಂದು ಹಾಲನ್ನ ಸುಸಜ್ಜಿತವಾಗಿ ಮಾಡುವಂತ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕೋಲಾರ ಹಾಲು ಒಕ್ಕೂಟದಲ್ಲಿ ನಡೀತಾ ಇದೆ. ಇವತ್ತು ಕೋಲಾರ ಹಾಲು ಒಕ್ಕೂಟದಲ್ಲಿ ಅದೇ ಅಲ್ಲ, ಮುಂದಿನ ದಿನಗಳಲ್ಲಿ ಐಸ್ ಕ್ರೀಮ್ ಮಾಡಬೇಕು ಅಂತಿದ್ದೀವಿ, ಪನ್ನೀರ್ ಮಾಡಬೇಕು ಅಂತಿದ್ದೀವಿ, ಚೀಸ್ ಮಾಡಬೇಕು ಅಂತಿದ್ದೀವಿ. ಜೊತೆಗೆ ಪಶು ಆಹಾರನ ಕೂಡ ನಾವೇ ತಯಾರಿಸಬೇಕು ಅನ್ನೋ ಒಂದು DPR ಕೂಡ ಎಲ್ಲ ತಯಾರಾಗ್ತಾ ಇದೆ. ಇದಕ್ಕೆಲ್ಲಕ್ಕೂ ಕೂಡ ನಮ್ಮ ಆಡಳಿತ ಮಂಡಳಿ ಸಹಕಾರ ಬಹಳ ಇದೆ. ಜೊತೆಗೆ ನಮ್ಮ ರೈತರ ಸಹಕಾರನೂ ಬಹಳ ಇದೆ. ರೈತರ ಸಹಕಾರ ನಿಮ್ಮ ಮನಸ್ಸಿಂದ ಒಂದು ತೆಗೆದಾಕ್ಬೇಕು. ಇವರು ಡೈರೆಕ್ಟರ್ಗಳಲ್ಲಿ ಹೋಗ್ತಾರೆ, ಮಜಾ ಮಾಡ್ತಾರೆ ಎಲ್ಲ ಅಂತೇಳಿ. ನಾವಲ್ಲಿ ಹೋದ್ರೂ ಕೂಡ ಅಲ್ಲಿ ಪ್ರತಿ ಬಾರಿನೂ ನೀವು ಬೇಕಾದ್ರೆ ತಿಳ್ಕೊಬಹುದು, ಮುಳಬಾಗಿಲು ತಾಲೂಕಿನ ಡೈರೆಕ್ಟರ್ಸ್ ಏನ್ ಇಬ್ರು ಇದೀವೋ, ಯಾವುದು ಸರಿಯಾಗಿದೆಯೋ ಅದರ ಪರವಾಗಿರ್ತೀವಿ, ಯಾವುದು ಸರಿ ಇಲ್ವೋ ಅದನ್ನ ಅಲ್ಲೇ ಬರೆಸಿ ಬರ್ತೀವಿ. ಬೇಕಾದ್ರೆ ಬುಕ್ಗಳು ಇದೆ, ಪುಸ್ತಕಗಳು ಇದೆ, ಆ ಪುಸ್ತಕಗಳಲ್ಲಿ ನೀವು ನೋಡ್ಬೋದು ನಾವೇನು ಕಾರ್ಯ ಮಾಡಿದೀವಿ, ಏನು ಕಾರ್ಯಕ್ರಮ ಮಾಡಿದೀವಿ ಅನ್ನೋದನ್ನ ನೀವೆಲ್ಲ ಕೂಡ ಅಲ್ಲಿ ಗಮನಿಸ್ಬೋದು. ಒಂದನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ, ರೈತರ ಹಿತ ನಮ್ಗೆ ಬಹಳ ಮುಖ್ಯ. ನಾವು ಇವತ್ತಿರ್ಬೋದು, ನಾಳೆ ಡೈರೆಕ್ಟರ್ ಆಗಿ ಇಲ್ಲೇ ಹೋಗ್ಬೋದು. ಎಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ 4ನೇ ಸಾರಿ ಗೆಲ್ಸಿದ್ದೀರಿ, ನನಗೂ ಸಂತೋಷ ಆಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನ ತಿಳ್ಕೋಬೇಕು. ಒಕ್ಕೂಟ ನಡೀತಾ ಇದೆ, ಅಲ್ಲಿ ಏನೂ ಮಾಡಕ್ಕಾಗಲ್ಲ. ಯಾಕೆಂದ್ರೆ 20 ಜನ ಡೈರೆಕ್ಟರ್ಸ್ ಇರ್ತೀವಿ, ಒಬ್ರು ಇಬ್ರು ಅಲ್ಲ. ಕಾಡೇನಹಳ್ಳಿ ನಾಗರಾಜ್ ಒಬ್ಬರೇ ಡೈರೆಕ್ಟರ್ ಅಲ್ಲ, ಕಾಡೇನಹಳ್ಳಿ ನಾಗರಾಜ್ ಒಬ್ಬರೇ ಅಲ್ಲ, 20 ಜನ ಡೈರೆಕ್ಟರ್ಸ್ ಇರ್ತೀವಲ್ಲಿ. ಏನೇ ಒಂದು ತಪ್ಪು ಮಾಡಿದ್ರು ಕೂಡ ಇನ್ನೊಬ್ರು ತಕ್ಷಣ ಆಚೆಗೆ ಬಿಡ್ತಾನೆ. 20 ಜನ ಡೈರೆಕ್ಟರ್ ಮಧ್ಯೆ ನಾವು ಕೆಲಸ ಮಾಡ್ಬೇಕಾಗ್ತದೆ. ಹಾಗಾಗಿ ಈ ಒಂದು ಏನ ಇದ್ರೆ ಹೇಳು ಅಂತೀರಿ, 1 ನಿಮಿಷ, ಆಮೇಲೆ 15 ಕೇಳಿ. ಈಗ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಕ್ಕೂಟ ಏನಿದೆ ಅದು ಸುಸಜ್ಜಿತವಾಗಿದೆ, ಬಹಳ ಚೆನ್ನಾಗಿ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ NPTD ಸ್ಕೀಮ್ ಇಂದ ಆಮೇಲೆ ಮತ್ತೆ ಏನು ನಮ್ಮ ಸೆಮೆನ್ ಹಾಕೋರು ವರ್ಕರ್ಸು ಬೆಳಗ್ಗೆ ಎದ್ದು ಹೋಗ್ಬೇಕು, ರಾತ್ರಿ ಹೋಗ್ಬೇಕು. ಆ ಒಂದು ದೃಷ್ಟಿನಲ್ಲಿ ಅವರಿಗೆ ಒಂದು ಜರ್ಕಿನ್ ಕೊಡುವಂತ ಒಂದು ಕಾರ್ಯಕ್ರಮ ಕೂಡ ಇದಾಗಿದೆ. ಇದೇ ಅಲ್ಲ, ಅನೇಕ ಕಾರ್ಯಕ್ರಮಗಳಿದೆ. ಬೆಂಗಳೂರಿನಲ್ಲಿ ನಮ್ಮ ಹೆಣ್ಮಕ್ಳಿಗೋಸ್ಕರ 250 ಜನ ಇದ್ದಾರೆ ಇವತ್ತು ಹೆಣ್ಮಕ್ಳಲ್ಲಿ ಓದ್ತಾ ಇರೋರು. ಅವರಿಗೆ ಉಚಿತವಾಗಿ ಹಾಸ್ಟೆಲನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಉಚಿತವಾಗಿ ನಮ್ಮ ಹೆಣ್ಮಕ್ಳು ಯಾರು ಹಾಲು ಸರಬರಾಜು ಮಾಡ್ತಾರೋ ಅವ್ರಿಗೆ ಉಚಿತವಾಗಿ ಅಲ್ಲಿ ಹಾಸ್ಟೆಲ್ ಇದೆ. 250 ಜನ ಹೆಣ್ಮಕ್ಳು ಇವತ್ತು ಅಲ್ಲಿ ಓದ್ತಾ ಇದ್ದಾರೆ, ರೈತರ ಮಕ್ಕಳು. ಇದೆಲ್ಲ ಕೂಡ ಇದಲ್ಲದೆ
ಅನೇಕ ಸ್ಕಾಲರ್ಶಿಪ್ಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನೀವೇ ಎಲ್ಲ ಗಮನಿಸಿದ್ದೀರಿ. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಹಾಲು ಒಕ್ಕೂಟ ಬಹಳ ಸುಭದ್ರವಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇದಕ್ಕೆಲ್ಲಕ್ಕೂ ಕೂಡ ನಿಮ್ಮಿಂದ ಸಹಕಾರ ಏನು ಅಂದ್ರೆ ಗುಣಮಟ್ಟ ನೀವೇನು ಸರಿಯಾಗಿ ಕೊಟ್ರೆ ಇನ್ನೂ ಯೂನಿಯನ್ ಚೆನ್ನಾಗಾಗೋದ್ರಲ್ಲಿ ಸಂದೇಹ ಇಲ್ಲ. ಅದರಿಂದ ತಾವೆಲ್ಲ ಇವತ್ತು ಆಗಮಿಸಿದಿರಿ. ಈ ಗುಣಮಟ್ಟವನ್ನ ಉತ್ತಮ ಇದಕ್ಕೆ ತಗೊಂಡೋಗಿ ಅಂತ ಹೇಳ್ತಾ ಈ ಒಂದು 2 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದು ಎಗೈನ್ ಅದು ರಾಜ್ಯ ಸರ್ಕಾರ ನಮ್ಮ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಆಗ್ತಾ ಇದ್ವಿ. ಈಗ ರಾಜ್ಯ ಸರ್ಕಾರ ದಿವಾಳಿ ಆಗೋಗಿದೆ. ಇವತ್ತು ಪೇಪರ್ ಅಲ್ಲಿ ಬಂದಿದೆ ನೋಡಿ, ಅದ್ಯಾವುದೋ ಇದಕ್ಕೆ ಔಷಧ ಕೊಡೋಕೆ ದುಡ್ಡುಗಳಿಲ್ಲಂತೆ, ಪರ್ಚೇಸ್ ಮಾಡಕ್ಕಿಲ್ಲ, ಮೆಡಿಸಿನ್ ಸರ್ಕಾರದಲ್ಲಿ ಸ್ಥಿತಿ ಸರ್ಕಾರಕ್ಕೆ ಬಂದಿದೆ. ಹಾಗಿರುವಾಗ 5 ರೂಪಾಯಿ ಕೊಡಿ ಅಂತ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಬೋರ್ಡ್ ಅಲ್ಲಿ ರೆಸೊಲ್ಯೂಷನ್ ಮಾಡಿ ಮತ್ತೆ ಕಳಿಸ್ತೀವಿ. ಅದೆಲ್ಲ ಕಾರ್ಯವನ್ನು ಕೂಡ ನಾವು ಮಾಡ್ತೀವಿ. ಭಾಗ್ಯಲಕ್ಷ್ಮಿ ಬಂದು 6 ತಿಂಗಳಾಗಿ ನಮ್ಮ ಡಾಕ್ಟರ್ ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಈಗ ಏನು ಸಾಂಕೇತಿಕವಾಗಿ ನಾವು ಬಂದಿರತಕ್ಕಂಥ ಪರಿಕರಗಳನ್ನ ಒಬ್ರಿಗೋ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ತದನಂತರ ಕೆಳಗೆ ಯಾರ್ಯಾರು ಬರಬೇಕು ಅವರೆಲ್ಲ ಅಲ್ಲಿ ಹೋಗಿ ತಗೋಬೇಕು ಅಂತೇಳಿ ತಮಗೆ ವಿನಂತಿ ಮಾಡ್ತಾ ಇದ್ದೀವಿ.